ಹಾಯ್ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ಸ್ ಎಲ್ಲ ಸ್ವಲ್ಪ ಗ್ಯಾಪ್ ಆಗಿದೆ, ಗೊತ್ತೇ ಇರುತ್ತೆ ಏನಕ್ಕೆ ಅಂತ. ಫಂಕ್ಷನ್ ಇತ್ತಲ್ಲ, ಹಾಗಾಗಿ ಗ್ಯಾಪ್ ಆಗೋಯಿತು. ಬ್ಯುಸಿ ಇದ್ದೆ, ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇರ್ತಿರಲಿಲ್ಲ, ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು. ಸೊ ಈಗ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ವೀಡಿಯೋಸ್ ಬಂದಿದೆ. ಆ್ಯಂಡ್ ಇದು ಮಂಡೇ ವ್ಲಾಗು. ನಾನು ಲಾಸ್ಟ್ ವ್ಲಾಗಲ್ಲಿ ಸೀಮಂತಕ್ಕೆ ಹೋಗಿದ್ದೆ ಬ್ಯಾಂಗ್ಳೂರಿಗೆ ಅಂತ ಹೇಳಿದ್ನಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಡಿಶ್ ವಾಷರ್ದು ರಿವ್ಯೂ ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ಪಾತ್ರೆ ವಾಶ್ ಎಲ್ಲ ಹೇಗೆ ಮಾಡುತ್ತೆ ಅಂತ. ಒಂದ್ಸಲ ರಿವ್ಯೂ ಎಲ್ಲ ಕೊಟ್ಟಿದ್ದೆ ಪ್ರೀವಿಯಸ್ ಬ್ಲಾಗ್ಸಲ್ಲಿ ನೋಡಿ. ಇನ್ನು ಪಾತ್ರೆಗಳು ಇಷ್ಟೂ ನಾನು ರಾತ್ರಿ ಹಾಕಿದ್ದು ಡಿಶ್ ವಾಶಲ್ಲಿ. ಇದೆಲ್ಲ ಹಾಲಿನ ಕೆನೆ ಎಲ್ಲ ಏನಿರುತ್ತೆ ಫಿಲ್ಟ್ರ್ ಮಾಡೋದು, ಅದೆಲ್ಲನೂ ಹಾಗೇ ಹಾಕಿದ್ದೆ ನಾನು. ತುಂಬ ಚೆನ್ನಾಗಿ ವಾಶ್ ಆಗಿದೆ, ನೋಡ್ತಿದ್ರಲ್ಲ. ಸ್ಟೀಲು, ಪಿಂಗಾಣಿ, ಗ್ಲಾಸು ಎಲ್ಲನೂ. ಪ್ಲಾಸ್ಟಿಕ್ ಮಾತ್ರ ಇಡಬಾರ್ದು, ಏನಕ್ಕಂದರೆ ಬಿಸಿ ನೀರೆಲ್ಲ ಬಂದುಬಿಡುತ್ತೆ ಅಲ್ವಾ, ಹಾಗಾಗಿ ಬಿಸಿ ನೀರಲ್ಲಿ ವಾಶ್ ಆಗುತ್ತೆ. ಇನ್ನು ಕುಕ್ಕರು ಕೂಡ ಅಷ್ಟೇ ತುಂಬಾ ಕ್ಲೀನಾಗಿ ಹೋಗಿತ್ತು. ನೋಡ್ತಿದ್ದೀರಲ್ಲ, ಈ ರೀತಿ ಕ್ಲೀನಾಗಿ ಆಗೋಗುತ್ತೆ. ಏನಂದರೆ ನೀವು ಕರೆಕ್ಟಾಗಿ ಅದು ಈ ಥರ ಉಲ್ಟಾ ಇಟ್ಟು ಅದನ್ನು ಒಳಗಡೆ ಅದು ಡಿಶ್ ವಾಶಲ್ಲಿ ಇಡಬೇಕು, ತುಂಬ ಚೆನ್ನಾಗಾಗುತ್ತೆ. ನೀವು 5 ನಿಮಿಷ ಬೇಕಾಗುತ್ತೆ ಅಷ್ಟೇ ಇಡೋದಕ್ಕೆ. ಬಟ್ 5 ನಿಮಿಷ ಇಟ್ಟರೆ ನೀವು ಇನ್ನು ಸಿಂಕ್ ಕಡೆ ಹೋಗೋದು ಮಾತೇ ಇಲ್ಲ. ಬಟ್ ಅಂದ್ಕೊಳ್ತೀವಿ, ಅಯ್ಯೋ ಆ 5 ನಿಮಿಷದಲ್ಲಿ ಎಲ್ಲನೂ ತೊಳಿಬೋದು ಅಂತ. ಸಾಧ್ಯನೇ ಇಲ್ಲ. ಇದ್ರ ಜೊತೆಗೆ ನೀರು ಎಷ್ಟು ಖರ್ಚಾಗುತ್ತೆ ಗೊತ್ತಾ, ನಾವು ತೊಳೆಯೋವಾಗ ಅಷ್ಟೇ ನೀರು ಖರ್ಚಾಗುತ್ತೆ. ಬಟ್ ಇದರಲ್ಲಿ ಅರ್ಧಕ್ಕರ್ಧ ಸೇವ್ ಆಗುತ್ತೆ. ಆ್ಯಂಡ್ ನಾವು ಅನ್ಕೋತೀವಿ, ಅಯ್ಯೋ ಜೋಡಿಸೋ ಟೈಮಾಗೆ ಎಲ್ಲನೂ ತೊಳ್ಕೊಬೋದು ಅಂತ. ಸೊ ಒಂದು 2 ಹೊತ್ತಿಂದ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಆ 1 ಅವರ್ 1.5 ಅವರ್ ಏನಿದೆ ಟೈಮು, ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದು ಡ್ರೈ ಮಾಡಿ ಕೊಡುತ್ತೆ. ನಾವು ಹೋಗಿ ಸೀದಾ ಮತ್ತೆ ಹೋಗಿ ಶೆಲ್ಫಲ್ಲೋ ಇಲ್ಲ ಈ ಥರ ಕಬೋರ್ಡ್ಸ್ ಎಲ್ಲ ಹೋಗಿ ಎತ್ತಿಟ್ಕೊಳ್ಳೋದು. ಸೊ ಸ್ವಲ್ಪ ಈ ಥರ ಟೆಕ್ನಾಲಜಿ ಇದ್ದಾಗ ಬಳಸ್ಕೋಬೇಕು. ಆ ಜಾಗದಲ್ಲಿ ಇನ್ನೊಂದೇನಾದರೂ ಮಾಡ್ಕೋಬೇಕು. ಈಗ ನಾವು ಸಾಮಾನ್ಯವಾಗಿ ಊಟ ಆಗಿದ ತಕ್ಷಣ, ತಿಂಡಿ ಆಗಿದ ತಕ್ಷಣ ಪಾತ್ರೆಗಳು ಬೀಳುತ್ತೆ, ತೊಳಿಬೇಕು. ಆವಾಗ ಆ್ಯಕ್ಚುಲಿ ಇಮಿಡಿಯೇಟಾಗಿ ತೊಳಿಬಾರ್ದು, ಹಾಫ್ ಆನ್ ಅವರ್ ಬಿಟ್ಟು ತೊಳಿಬೇಕು ಅಂತ ಹೇಳ್ತಾರೆ. ಏನಕ್ಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಮತ್ತು ಏನೋ ಕೈ ನೆನಿಬಾರ್ದು ತಣ್ಣೀರಲ್ಲಿ. ಇದು ಒಂದು ನಮ್ಮ ಡೈಜೆಷನ್ ಆಗೋಕ್ಕೆ ಒಂದು ಆ್ಯಸಿಡ್ ರಿಲೀಸ್ ಆಗುತ್ತೆ ಸ್ಟೊಮಕಲ್ಲಿ. ಸೊ ನಾವು ಕೈ ತಣ್ಣಗೆ ಮಾಡಿಕೊಂಡಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಜೀರ್ಣ ಆಗೋದಿಲ್ಲ, ಇಂಡೈಜೆಷನ್ ಆಗೋಗುತ್ತೆ. ಸೊ ಬಟ್ ಈ ಥರ ಡಿಶ್ ವಾಶ್ ಇದ್ದರೆ ಬೇಗ ಹಾಕ್ಬೋದು. ಅಂದರೆ ನಾನು ಎಲ್ಲರೂ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇರೋರಿಗೆ ಯಾರೆಲ್ಲ ತೊಗೊಂಡಿದ್ದೀರಾ ಅವ್ರು ಬಳಕೆ ಮಾಡಿ ಅಂತ ಹೇಳಿದ್ರು. ಯಾರೆಲ್ಲ ತೊಗೋಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅವ್ರಿಗೆ ನಾನು ಯೂಸ್ ಆಗುತ್ತೆ ಅಂತ ಹೇಳ್ತಿರೋದು. ಹಂಗಂತ ನಾನು ಎಲ್ಲರೂ ತೊಗೊಳ್ಳೇಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ಏನಂದರೆ ಒಬ್ಬೊಬ್ಬರು ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ, ನಾನು ಅರ್ಥ ಮಾಡ್ಕೊತೀನಿ. ಬಟ್ ಇರೋರಿಗೆ, ತೊಗೋಬೇಕು ಅಂದ್ಕೊಳ್ಳೋರಿಗೆ ನಾನು ರಿವ್ಯೂ ಕೊಡ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಸೊ ಬೆಳಗ್ಗೆ ಎದ್ದು ಇನ್ನು ಸ್ವಲ್ಪ ಮೊಸಪ್ಪು ಮಾಡ್ತಾಯಿದ್ದೆ ಮಧ್ಯಾಹ್ನಕ್ಕೆ ಸಾಂಬಾರಿಗೆ. ಸ್ವಲ್ಪ ಬದನೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೇಳೆ, ಒಣಮೆಣ್ಸಿನ್ಕಾಯಿ ಮತ್ತು ಇದನ್ನೆಲ್ಲ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಾಡ್ತಾಯಿದ್ದೆ. ಇದ್ರ ಜೊತೆಗೆ ರಾಗಿ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ ಮೊಸಪ್ಪು ತುಂಬಾ ಚೆನ್ನಾಗಿರುತ್ತೆ. ಇವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಮಧ್ಯಾಹ್ನ ಆಗುತ್ತೆ ಅಂದ್ಬಿಟ್ಟು, ಏನಕ್ಕಂದರೆ ಈಗ ಫಂಕ್ಷನ್ ತುಂಬ ಹತ್ತಿರ ಬರ್ತಿದೆ. ಅದ್ರ ಜೊತೆಗೆ ಇವತ್ತು ದೀಪಾವಳಿ ಹಬ್ಬ ಬೇರೆ ಅಲ್ವಾ. ಸೊ 3 ದಿನ ಮಕ್ಕಳಿಗೂ ರಜಾ, ಮತ್ತು ಹಬ್ಬ ಬೇರೆ, ದೀಪ, ನರಕ ಚತುರ್ದಶಿ, ಬಲಿಪಾಡ್ಯಮಿ ಅಂತ. ಸೊ ನಾನೇನು ರಜಾ ತೊಗೊಂಡಿಲ್ಲ, ಏನಕ್ಕಂದರೆ ನಾನು ಫಂಕ್ಷನಿಗೆ ರಜಾ ಬೇಕಾಗಿತ್ತು 3 ದಿನ. ಹಾಗಾಗಿ ನಾನೇನು ರಜಕ್ಕೇನು ತೊಗೊಂಡಿರಲಿಲ್ಲ. ಇನ್ನು ಫಂಕ್ಷನ್ ಕೂಡ ತುಂಬ ಹತ್ತಿರ ಇದೆ. ಸೊ ಹಾಗಾಗಿ ಬೇಗ ಕಿಚನಲ್ಲೆಲ್ಲ ಕೆಲಸ ಮುಗಿಸ್ಕೋಬೇಕಿದ್ರ ಜೊತೆಗೆ ಹಬ್ಬ ಕೂಡ ಬಂತು. ಹಬ್ಬನೂ ನಾವು ಮಿಸ್ ಮಾಡೋಕ್ಕಾಗಲ್ವಲ್ಲ, ದೀಪಾವಳಿ ಹಬ್ಬ. ಸೊ ಮನೇಲಿ ದೀಪಗಳು ಹಚ್ಚಬೇಕು. ದೀಪಗಳು ಬೆಳೆದಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಅದ್ರ ಜೊತೆಗೆ ಮಕ್ಕಳಂತೂ ಕೇಳ್ತಾನೇ ಇದ್ದರು, ಪಟಾಕಿ ಕೊಡ್ಸಮ್ಮ ಅಂತ. ನಾನು ಆ್ಯಕ್ಚುಲಿ ಮಂಡೇಗೆ ಅವತ್ತು ಕೊಡ್ಸೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಏನಕ್ಕಂದರೆ ಫಂಕ್ಷನ್ಗೆ ಇನ್ನೂ ತುಂಬ ಜನನ ಇನ್ವೈಟ್ ಮಾಡೋದಿತ್ತು. ಸೊ ಹಂಗಾಗಿ 3 ದಿನ ಹಿಡಿತು ನಮ್ಮ ಏರಿಯಾದಲ್ಲೆಲ್ಲ ಓಡಾಡಿ ವಾಕೇಬಲಲ್ಲೆಲ್ಲ ಹೋಗಿ ಕರೆಯೋ ಅಷ್ಟೊತ್ತಿಗೆ. ಹಂಗಾಗಿ ಅವತ್ತು ನಾನು ಕೊಡ್ಸೋಕ್ಕಾಗಿರಲಿಲ್ಲ. ಸರಿ ಅಂದ್ಬಿಟ್ಟು ನಾಳೆ ಹೋಗಿ ಕೊಡಿಸ್ತೀನಿ ಅಂದ್ಬಿಟ್ಟು ಅದು ಇದು ಹೇಳಿ ಪ್ರಕುಲ್ಗೆ ಇದನ್ನು ಮಾಡಿದೆ. ಇನ್ನು ಲಶಿಕನ್ ಫ್ರೆಂಡ್, ನಮ್ಮ ನೈಬರ್, ಅದೇ ಭಟ್ರು ಅಂತ ಹೇಳ್ತೀರಲ್ಲ, ಅವ್ರ ಮಗ ಬಂತು. ಅವ್ರ ಜೊತೆಗೆ ಆಟ ಆಡೋದೆಲ್ಲ ಮಾಡ್ತಿರ್ತಾನೆ. ಅವಳು ಒಂದೊಂದು ಸತಿ ಅವ್ರ ಮನೆಗೆ ಹೋಗಿ ಆಟ ಆಡ್ತಿರ್ತಾಳೆ, ಅವನು ಒಂದೊಂದು ಸತಿ ನಮ್ಮ ಮನೆಗೆ ಬಂದು ಆಟ ಆಡ್ತಿರ್ತಾನೆ. ಇನ್ನು ಇಲ್ಲಿ ರಾಗಿ ರೊಟ್ಟಿ ಜೊತೆಗೆ ಸಾಂಬಾರು ಕೂಡ ಆಗೋಯ್ತು. ಮೊಸಪ್ಪೊಂದು ಬೇಗ ಆಗೋಗ್ಬಿಟ್ರೆ ರೈಸ್ಗೂ ಅದೇ ಆಗೋಗುತ್ತೆ. ಮಧ್ಯಾಹ್ನ ರೈಸು ಮೊಸಪ್ಪು ತಿನ್ಕೊಂಡ್ರೆ ಸರಿ ಹೋಗುತ್ತೆ. ಆ್ಯಂಡ್ ಇವತ್ತು ನನಗೆ ಆಫೀಸ್ ಬೇರೆ ಇತ್ತಲ್ಲ, ಎಷ್ಟು ಬೇಕೋ ಅಷ್ಟು ನಾನು ರಾಗಿ ರೊಟ್ಟಿ ತಟ್ಬಿಟ್ಟು ಇನ್ನು ಆಫೀಸ್ಗೆ ನಾನು ಕೂಡ ಹೊರಟೆ.
ಇನ್ನು ಮನೆಯಲ್ಲಿ ದೀಪಗಳಿತ್ತು, ಹಾಗಾಗಿ ನಾನೇನು ಮತ್ತೆ ದೀಪಗಳೇನೂ ತರೋದಕ್ಕೆ ಹೋಗಲಿಲ್ಲ. ಇನ್ನು ಆಫೀಸ್ ಮುಗಿಸ್ಕೊಂಡು ಇನ್ನು ದೀಪಾವಳಿ ಹಬ್ಬ ಅಂದರೆ ಸಂಜೆ ಟೈಮ್ ದೀಪಗಳನ್ನ ಹಚ್ಚೋದಲ್ವ. ತುಂಬ ಜನ ಆಯುಧ ಪೂಜೆ ದಿನ ಮಾಡದೇ ಇರೋ ಪೂಜೆನ ಇವಾಗ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ. ಬಟ್ ನಾವು ಆಯುಧ ಪೂಜೆಲೇ ನಾವು ಇದನ್ನು ಮುಗಿಸ್ಕೊಳ್ತೀವಿ. ಇನ್ನು ಲಕ್ಷ್ಮೀ ಪೂಜೆ ಅಂತ ಎಲ್ಲ ಮಾಡ್ತಾರೆ. ತುಂಬ ಅಂಗಡಿಗಳಲ್ಲಿ ಅಂದರೆ 50% ಆಯುಧ ಪೂಜೆ ದಿನ ಮಾಡ್ತಾರೆ, 50% ದೀಪಾವಳಿ ಹಬ್ಬದ ದಿನ ಮಾಡ್ತಾರೆ. ಸೊ ನಮ್ಮದೆಲ್ಲ ಆಯುಧ ಪೂಜೆಗೆ ಮುಗ್ದೋಯ್ತು, ನೋಡಿದ್ದೀರಲ್ಲ. ಇನ್ನು ನಮ್ಮದೇನೇದು ದೀಪಗಳನ್ನ ಬೆಳಗೋದು, ಒಂದು ಸ್ವಲ್ಪ ಪಟಾಕಿ ಹೊಡೆಯೋದು, ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಇನ್ನು ನಾನು ಬುಧವಾರ ಬಲಿಪಾಡ್ಯ ಮೇಲೆ ಅವತ್ತೇನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನಾನು ಈ 2 days ಏನೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಕೆಲಸಗಳಿತ್ತು. ಆಗಲೇ ಹೇಳ್ದಂಗೆ ಫಂಕ್ಷನ್ ತುಂಬ ಹತ್ತಿರ ಇದೆ, ಹಾಗಾಗಿ ತುಂಬ ಕೆಲಸಗಳಿತ್ತು. ಹಾಗಾಗಿ ನಾನು ಏನು ಜಾಸ್ತಿ ಅಡುಗೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ಆಫೀಸ್ ಇರುತ್ತೆ, ಆಫೀಸಿಂದ ಬಂದ ತಕ್ಷಣ ಮನೆಗೆ ಹೋಗಿ ಕರೆಯೋದು, ಹಂಗಾಗಿ ತುಂಬ ಕೆಲಸ ಇತ್ತು. ಅಡುಗೆಗೆ ನಾನೇನು ಅಷ್ಟೊಂದು ಫೋಕಸ್ ಮಾಡಲಿಲ್ಲ. ಎಷ್ಟು ಬೇಕೋ ಅಷ್ಟು ಇದನ್ನು ನಾನು ಅಡುಗೆನ ಮಾಡ್ತಾಯಿದ್ದೆ. ಇನ್ನು ದೀಪಗಳು ಸ್ವಲ್ಪ ಪ್ಲೇಟಲ್ಲಿಟ್ಟು ದೇವ್ರ ಮನೆಯಲ್ಲೇ ಇಡೋಣ ಅಂತ, ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಆಚೆ ಕಡೆ ಹೊಸ್ಲ ಹತ್ರನೂ ಒಂದು 4-5 ಇಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವೆಲ್ಲ ಲಾಸ್ಟ್ ಇಯರ್ ಯೂಸ್ ಮಾಡಿರ್ತೀವಲ್ಲ, ಸ್ವಲ್ಪ ನೀರೆಲ್ಲ ಅಂದ್ಬಿಟ್ಟು ಕುಂಕುಮ ಅರಿಶಿನ ಇಟ್ಟು ಎಣ್ಣೆ ಬತ್ತಿ ಹಾಕಿ ದೀಪಗಳನ್ನ ಹಚ್ಚಿದ್ರೆ ತುಂಬ ಶ್ರೇಷ್ಠ. ಸೊ ಎಷ್ಟಾಗುತ್ತೋ ಅಷ್ಟು. ಈ ಮಳೆ ಬೇರೆ ಬರ್ತಾಯಿತ್ತು ಸಿಕ್ಕಾಪಟ್ಟೆ, ಕಾಂಪೌಂಡ್ ಮೇಲೆಲ್ಲ ಇಡೋಣ ಅಂತ ಅಂದ್ಕೊಂಡೆ. ಬಟ್ ಮಳೆ ಬರ್ತಾಯಿತ್ತು, ಮಳೆ ಬಂದರೆ ಏನೂ ಇಡೋಕ್ಕಾಗಲ್ಲ, ನೆಂದೋಗ್ಬಿಟ್ಟು ಅದು ಬೆಳಗೋದೇ ಇಲ್ಲ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ದೇವ್ರ ಮನೇಲಿ ಒಂದು ಪ್ಲೇಟಲ್ಲೆಲ್ಲ ಜೋಡಿಸ್ಬಿಟ್ಟು ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊಸ್ಲ ಹತ್ರನೂ ಇಡ್ತೀನಿ, ಅಲ್ಲೇನು ಮಳೆ ನೀರೆಲ್ಲ ಬೀಳೋದಿಲ್ಲ. ಇನ್ನು ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ದೀಪಾವಳಿ ಹಬ್ಬ ಅಂದರೆ ಸಾಕು, ಅವರು ಬಂದುಬಿಡ್ತಾರೆ ದೀಪಗಳು ಎಲ್ಲ ಹಚ್ಚೋದಕ್ಕೆ. ಇನ್ನು ಹಾಗೆ ಸ್ವಲ್ಪ ಆರ್ಟಿಫಿಷಿಯಲ್ ಲೈಟ್ಸ್ ಏನಿದೆ ಅದನ್ನೆಲ್ಲ ಬಾಗಿಲಿಗೆಲ್ಲ ಹಾಕ್ತಾಯಿದ್ರು ತಂಗಿನೇ, ಮಕ್ಕಳು ಎಲ್ಲ ಸೇರಿಕೊಂಡು. ಅದೊಂಥರ ನಮ್ಮ ಇಂಡಿಯನ್ ಟ್ರೆಡಿಷನ್ ದೀಪಗಳು ಒಂಥರ ಎರಡು ಸೇರಿ ಒಂಥರ ಫುಲ್ ಮನೆಯೆಲ್ಲ ಬೆಳಕು ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಇದಾದಮೇಲೆ ಮನೆಗೂ ಹೋಗಿ ಇನ್ನು ನಾನು ಅಮ್ಮ ಪೆಂಡಿಂಗ್ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಇನ್ವೈಟ್ ಮಾಡ್ಕೊಂಡು ಬಂದ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಒಂಥರ ಗ್ರೀನರಿ ನೋಡಿದ್ರೇ ಸಮಾಧಾನ. ನಿಜವಾಗ್ಲೂ ಹೆಂಗೆ ಆಗ್ತಿದೆ ಅಂದರೆ ಆಫೀಸ್ಗೆ ಹೋಗೋ
ಹೋಗೋದು ಬರೋದು, ಅಡುಗೆ ಮಾಡೋದು ಮತ್ತು ಓಡೋಗೋದು ಇನ್ವೈಟ್ ಮಾಡೋಕ್ಕೆ, ಮತ್ತು ಕೆಲಸಗಳು ಫಂಕ್ಷನ್ ಕೆಲಸಗಳು ಬಂದು ನೋಡ್ಕೊಳ್ಳೋದು. ಅದು ಹೆಂಗೆ ನಿದ್ದೆ ಬರುತ್ತೆ ರಾತ್ರಿ ಅಂತಲೇ ಗೊತ್ತಾಗಲ್ಲ. ಅಷ್ಟು ಎಚ್ಚರಿಕೆ ಇಲ್ದಲೆ, ಒಂದು ನಿಮಿಷ ಕೂಡ ಎಚ್ಚರಿಕೆ ಇಲ್ದಲೆ ನಿದ್ರೆ ಬಂದುಬಿಡತ್ತೆ. ಮತ್ತು ಬೇಗ ಎದ್ದೋಳು 6 ಗಂಟೆಗೆ. ಮಕ್ಕಳಿಗೆ ರಜೆ ಇರೋದ್ರಿಂದ ಸ್ವಲ್ಪ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಎದ್ದೊಳ್ತಾ ಇದ್ದೆ ನಾನು. ಇನ್ನು ಇದ್ರ ಜೊತೆಗೆ ನಾನು ಈ ನಡುವೆ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದೇ ಮರ್ತೋಗ್ತಾಯಿದ್ದೆ. ಸೊ ಅದನ್ನು ಸ್ವಲ್ಪ ಹಂಗೆ ಇತ್ತು ಎಲ್ಲ. ಸರಿ ಒಂದೊಂದು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ಹಾಗೆ ತಿಂತಾಯಿದ್ನಿ. ಬೆಟ್ಟದ ನೆಲ್ಲಿಕಾಯಿ ತಿನ್ನೋದಾದರೆ ದಿನ ಬಿಟ್ಟು ದಿನ ತಿನ್ನಬೇಕು. ಏನಕ್ಕಂದರೆ ಹಲ್ಲು ಸ್ವಲ್ಪ ಸೆನ್ಸಿಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನೀವು ಆಮ್ಲ ಕ್ಯೂಬ್ಸ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಓಕೆ, ಹಾಗೆ ತಿಂದ್ರೂ ಓಕೆ. ನಾನೆಲ್ಲ ಒಂಥರ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ತಿಂತಾ ಇರ್ತೀನಿ, ಒಂದೊಂದ್ಸಲ ಆಮ್ಲ ಕ್ಯೂಬ್ಸ್ ಮಾಡ್ಕೊಂಡು ಕೂಡ ಕುಡಿತಾ ಇರ್ತೀನಿ ಹೀಗೆ. ಇನ್ನು ಲಸಿಕಾ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ಲು. ಈ ಮೆಣಸಿನ್ಕಾಯ್ದು ತೊಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಕೊಡು ಅಂತ ಹೇಳ್ತಾ ಇದೆ, ತೆಗೆದುಕೊಡ್ತಾ ಇದೆ. ಒಂದು ಸಣ್ಣ ಪುಟ್ಟ ಕೆಲಸ ಎಲ್ಲ ಹೇಳಿದ್ರೆ ಮಾಡ್ತಾಳೆ, ಹಂಗೆಲ್ಲ ಏನಿಲ್ಲ. ತರಕಾರಿ ಬೇರೆ ಖಾಲಿ ಆಗೋಗ್ಬಿಟ್ಟು, ಸರಿ ಇವಾಗ ತರಕಾರಿ ತಂದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ. ಹೆಂಗೋ ಸ್ವಲ್ಪ ಫಂಕ್ಷನಲ್ಲಿ ಅದು ತರಕಾರಿ ರೇಷನ್ ಅವೇನು ಕ್ಯಾಟ್ರಿಂಗ್ ಮಾಡಿಸ್ತೀವಿ ಇದೆಲ್ಲ ಅಡುಗೆ. ಸೊ ಹಂಗಾಗಿ ಅದೆಲ್ಲ ಸ್ವಲ್ಪ ಮಿಗುತ್ತೆ ರೇಷನ್, ಒಂದು ಸ್ವಲ್ಪ ತರಕಾರಿ ಏನಿಲ್ಲ ಅಂದರೂ ಸರಿ ಅದೇ ಸಾಕಾಗುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಎಷ್ಟು ಬೇಕೋ ಅದು ನೆಕ್ಸ್ಟ್ ಡೇಗೆ ಏನು ಮಾಡ್ತೀನಿ ತಿಂಡಿ ಸಾಂಬಾರು ಅಷ್ಟನ್ನ ಮಾತ್ರ ನಾನು ತರಿಸ್ತಾ ಇದ್ದೆ. ಸೊ ಇನ್ನೊಂದು ಫಂಕ್ಷನ್ನು ತುಂಬ ಹತ್ರನೇ ಬಂದುಬಿಡ್ತು, ಇನ್ನೊಂದು 2 ದಿನ ಇದೆ ಅಷ್ಟೇ. ಇನ್ನು ಫಂಕ್ಷನ್ ತುಂಬ ಜನಕ್ಕೆ ಡೌಟು ಯಾವಾಗ ಅಂತ. ಅದು 24th ಅಕ್ಟೋಬರ್ ಫ್ರೈಡೇ ಸೊ ಫಂಕ್ಷನ್ ಇರೋದು. ಸೊ ಹಂಗಾಗಿ ತುಂಬ ನಮ್ಗೆ ಇನ್ನೊಂದು 2 ದಿನ ಟೈಮ್ ಇರೋದು. ಇನ್ನು ಥರ್ಸ್ಡೇ ಬಂದುಬಿಟ್ರೆ ಫುಲ್ ಪೀಕ್ ನಮಗೆ, ಫುಲ್ ಅಷ್ಟು ಕೆಲಸಗಳಿರುತ್ತೆ. ಇನ್ನು ಮಕ್ಕಳಿಗೆ ರಜೆ ಇರೋದ್ರಿಂದ ಅವರು ಸ್ವಲ್ಪ ಬೋರ್ ಹೊಡಿತಾಯಿತ್ತು ಅಂದ್ಬಿಟ್ಟು ಟಿ ವಿಲಿ ಗೇಮ್ಸ್, ಮಾಮೂಲಿ ಜಿಯೋ ಗೇಮ್ಸ್ ಅಂತ ಎಲ್ಲ ಬರುತ್ತಲ್ಲ ಅದರಲ್ಲಿ ಆಡ್ಕೊಂಡು ಕೂತ್ಕೊಂಡಿದ್ರು. ನಾನು ಕೂಡ ಇನ್ನು ರೆಡಿಯಾಗಿ ಹೊರಟೆ. ದೋಸೆಗೆ ನೆನಾಕಿದ್ದೆ ನೆನ್ನೆ ದಿನಾನೇ. ಸರಿ ಮಿಲೆಟ್ಸ್ ಎಲ್ಲ ಒಂದು ಸ್ವಲ್ಪ ಹಾಕಿಬಿಟ್ಟು ದೋಸೆ ಮಾಡಿದ್ದೆ. ರೆಡಿ ಆಗಿಬಿಟ್ಟು ನಾನು ಕೂಡ ದೋಸೆ ತಿಂದು ಹೊರಟೆ. ಇನ್ನು ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೆ. ಇನ್ನು ಆಫೀಸಿಂದ ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಕಾರ್ತಿಕ ಮಾಸ ಅಲ್ವಾ, ಕಾರ್ತಿಕ ಮಾಸ ಇಡೀ ಪೂರ್ತಿ ನಾವು ಹೊಸಲು ಮುಂದೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಇನ್ನು ಇವತ್ತು ಸೆಕೆಂಡ್ ಡೇ ಹಬ್ಬ, ದೀಪಾವಳಿ ಹಬ್ಬ. ಹಂಗಾಗಿ ಇವತ್ತು ಕೂಡ ಸ್ವಲ್ಪ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ಇನ್ನು ನಾವು ಸ್ವಲ್ಪ ಆಚೆ ಹೋಗೋದಿತ್ತು, ಬ್ಯಾಂಗಲ್ಸ್ ತೊಗೋಬೇಕಿತ್ತು ನಮಗೆ. ಅಂದರೆ ಈ ಸೀಮಂತಕ್ಕೆ ಆಚೆ ಕಡೆ ಎಂಟ್ರೆನ್ಸ್, ಈಗ ಒಳಗಡೆಗೆ ಬರ್ತಾರಲ್ಲ ಫಂಕ್ಷನ್ ಹಾಲ್ಗೆ, ಅಲ್ಲಿ ಬಳೆಗಳಿಡೋಣ ಹೆಣ್ಮಕ್ಳಿಗೆ ಹೆಂಗಸರಿಗೆ ಅಂದ್ಬಿಟ್ಟು. ಸೊ ಬಳೆ ಸ್ವಲ್ಪ ಒಂದು 50 ಡಜನ್ನು ಇಲ್ಲ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಒಂದು 50 ಡಜನ್ ತರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಗೊತ್ತಿಲ್ಲ ಯಾವ ಅಂಗಡಿ ಏನು ಎತ್ತ ಅಂತ ಏನೂ ಗೊತ್ತಿಲ್ಲ, ಹೋಗಬೇಕು. ಅದ್ರ ಜೊತೆಗೆ ಸ್ವಲ್ಪ ಪಟಾಕಿ ಕೊಡಿಸ್ತೀನಿ ಅಂತ ಹೇಳಿದೆ, ಅದನ್ನು ಕೂಡ ತೊಗೊಂಡು ಬರಬೇಕು. ಇನ್ನು ಇವತ್ತು ಕೂಡ ದೀಪ ಎಲ್ಲ ತೊಳ್ಕೊಂಡು ನೆಕ್ಸ್ಟ್ ಬೇರೆ ದೀಪದ ಬತ್ತಿ ಎಲ್ಲ ಹಾಕಿಬಿಟ್ಟು ಇನ್ನು ದೀಪ ಎಲ್ಲ ಹಚ್ಚಿ ಹೊರಡಬೇಕು. ಇನ್ನು ಸ್ಯಾರೀಸು ಬ್ಲೌಸಸ್ ಎಲ್ಲ ಒಂದೊಂದು ದಿನವೇ ಎಲ್ಲನೂ ಇಸ್ಕೊಂಡು ಬರ್ತಾಯಿದ್ದೆ. ಒಂದು ಸಲ ಕುಚ್ಚು ಆಗಿರೋದು ಇಸ್ಕೊಂಡು ಬರ್ತಾಯಿದ್ದೆ, ಒಂದು ಸಲ ಬ್ಲೌಸಸ್ ಆಗಿರೋದು ಇಸ್ಕೊಂಡು ಬರ್ತಾಯಿದ್ದೆ. ಆ ರೇಷ್ಮೆ ಸೀರೆ ಎಲ್ಲ ಕುಚ್ಚಿಗೆ ಕೊಟ್ಟಿದ್ರು, ಅದನ್ನು ಮತ್ತೆ ಹೋಗಿ ಐರನ್ಗೆ ಕೊಡಬೇಕು. ಇಲ್ಲ ಸುಕ್ಕಾಗಿರುತ್ತೆ, ಹಂಗೆ ಇರಲ್ಲ, ಅದು ಐರನ್ಗೆಲ್ಲ ಕೊಟ್ಟು ಬರಬೇಕು. ಇನ್ನು ಲಂಗ ಬ್ಲೌಸ್ ಕೊಟ್ಟಿದ್ದೆ ಲಕ್ಷ್ಮೀಕಂಗೆ, ಅವನ್ನೆಲ್ಲ ವಾಪಸ್ ಇಸ್ಕೊಂಡು ಬರಬೇಕು. ಇದೇ ಗ್ಯಾಪಲ್ಲೇ ಎಲ್ಲನೂ ಮಾಡಬೇಕು. ಕೆಲವೊಂದು ಚಿಕ್ಕ ಪುಟ್ಟ ಶಾಪಿಂಗ್ ಜೊತೆಗೆ ಕೆಲವೊಂದು ಮನೆಗಳು ಪೆಂಡಿಂಗ್ ಇರುತ್ತೆ, ಅವ್ರದ್ದು ಕೂಡ ಹೋಗಿ ಕರಿಬೇಕು. ಇನ್ನು ಫೋನ್ ಕಾಲ್ಸಲ್ಲೆಲ್ಲ ಅಪ್ಪ ಅಮ್ಮನೇ ಫೋನ್ ಕಾಲ್ ಮಾಡಿ ಎಲ್ಲರನ್ನೂ ಕರಿತಿದ್ರು. ನಮ್ಮ ಮನೆ ಏರಿಯಾದಲ್ಲಿ ಏನಿದೆ ಅವ್ರಿಗೆ ಮಾತ್ರನೇ ನಾವು ಹೋಗಿ ವಾಕ್ ಮಾಡ್ಕೊಂಡು ಹೋಗಿ, ಅಂದರೆ ಓಡಾಡಿಕೊಂಡು ಬಂದಿದ್ದು, ಕರೆದಿದ್ದು ಎಲ್ಲರನ್ನೂ. ಇನ್ನು ಸೆಕೆಂಡ್ ಡೇ ಪೂಜೆ ಹೀಗಾಯಿತು ನಮ್ಮನೆ. ದೀಪಾವಳಿ ಈ ಸಲ ತುಂಬ ಸಿಂಪಲ್ಲಾಗೇ ಆಗೋಯ್ತು. ಏನಕ್ಕಂದರೆ ಫಂಕ್ಷನ್ ಇರೋದ್ರಿಂದ ಫಂಕ್ಷನ್ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕಿತ್ತು. ಇನ್ನು ಇಲ್ಲ ಅಂದಿದ್ರೆ ಈ ಸ್ವಲ್ಪ ದೀಪಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇಡ್ತಾಯಿದ್ದೆ ನಾನು. ನನಗೆ ಹೇಳಿದ್ನಲ್ಲ, ನಂಗೆ ಟೈಮೇ ಇಲ್ಲ ಆ್ಯಕ್ಚುಲಿ, ಓಡಾಡಬೇಕು ಅಲ್ಲಿ ಇಲ್ಲಿ ಮನೇಲಿ ಇದು ಮಾಡಬೇಕು ಅಂದ್ಬಿಟ್ಟು. ಸೊ ಹಂಗಾಗಿ ಈ ವರ್ಷ ತುಂಬ ಸಿಂಪಲ್ಲಾಗೇ ಆಯಿತು ಈ ಥರ. ಇನ್ನು ಮಳೆ ಇವತ್ತು ಹೆಂಗೋ ಸದ್ಯಕ್ಕೆ ನಿಂತಿದೆ, ಸಂಜೆ ಟೈಮು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಶುರು ಮಾಡ್ಕೊಂಬಿಟ್ಟಿರೋದು. ಮಳೆ ಅಂದರೆ ಈ ಸೈಕ್ಲೋನ್ ಎಫೆಕ್ಟು. ಸೈಕ್ಲೋನಿಂದ ಹೀಗೆ ಯಾವಾಗಲೂ ಮೋಡ ಮುಚ್ಚೇ ಇರುತ್ತೆ, ನಿದ್ದೆ ಮಾಡೋಣ ಅಂತ ಅನಿಸ್ತಾನೆ ಇರುತ್ತೆ ಈ ಕ್ಲೈಮೇಟ್ ಇದ್ದಾಗ. ಏನಕ್ಕೂ ಮೂಡೇ ಇರಲ್ಲ, ಹಂಗಿರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ, ಈ ಥರ ಒಂಥರ ಕೂರ್ಗ್ ಫೀಲ್ ಕೊಡುತ್ತೆ ಈ ಥರ ಸೈಕ್ಲೋನ್ ಇದ್ದಾಗ. ತುಮಕೂರಲ್ಲಿ ಸೇಮ್ ಅದೇ ಥರನೇ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ MG ರೋಡ್ಗೆ ಹೋಗೋದಿತ್ತು, ಹೋಗ್ತಾ ಇದ್ದೀವಿ. ಬಂದು ದೀಪ ಎಲ್ಲ ಹಚ್ಚಿ ಸೊ ಹೋಗ್ತಾ ಇದ್ದೀವಿ. ಬಳೆಗಳು ತರಬೇಕು, ಅಲ್ಲಿ ಎಂಟ್ರೆನ್ಸಲ್ಲಿ ಬಳೆ ಎಲ್ಲ ಇಟ್ಟರೆ ಈಗ ಬಂದವರು ಈ ಹೆಂಗಸರು ಹೆಣ್ಮಕ್ಳೆಲ್ಲ ಹಾಕೋತಾರೆ ಅಂತ, ಅದಕ್ಕೊಂದು ತರಬೇಕಿತ್ತು. ಮತ್ತೆ ತರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ತರಕ್ಕೆ ಹೋಗ್ತಿದ್ದೀವಿ. ಸೊ ಹಾಗೆ ನೆನ್ನೆ ಪಟಾಕಿ ಕೊಡ್ಸೋಕ್ಕಾಗಲಿಲ್ಲ. ಸಂಡೇನೂ ನಾನು ಸೀಮಂತಕ್ಕೆ ಹೋಗಿದ್ನಲ್ಲ, ಪಟಾಕಿ ತರೋಕ್ಕೆ ಆಗಲಿಲ್ಲ. ಸರಿ ಇವತ್ತು ಅದನ್ನು ಸ್ವಲ್ಪ ತೊಗೊಂಡು ಬರೋಣ ಅಂದರೆ ಸೌಂಡ್ಲೆಸ್ ಪಟಾಕಿ, ಸೌಂಡ್ ಇರೋದೇನೂ ತರಲ್ಲ. ಹಾಗಾಗಿ ಹೋಗ್ತಾ ಇದ್ದೀವಿ.
ಇನ್ನು ಹೊರಪೇಟೆಯಲ್ಲಿ ಇದೊಂದು ಅಂಗಡಿ ಇದೆ. ಇದು ಹೋಲ್ಸೇಲ್ ಅಂಗಡಿ ಅಂತ ಅನಿಸುತ್ತೆ. ತುಂಬ ಏನಾದರೂ ಜಾಸ್ತಿ ತೊಗೊಳಂಗಿದ್ರೆ ಮಾತ್ರನೇ ಅವ್ರು ಕೊಡೋದಿಲ್ಲ. 1 ಡಜನ್ 2 ಡಜನ್ ಅಂದರೆ ಕೊಡಲ್ಲ. ನ್ಯೂ ಕರ್ನಾಟಕ ಬ್ಯಾಂಗಲ್ ಸ್ಟೋರ್ ಏನೋ ಅಂತ ಇದೇನೋ ಇದೆ. ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಅಂದರೆ ಈ ಬಿಸ್ನೆಸ್ ಮಾಡೋರೆಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ಇಡೀ ಏನೋ ಎಷ್ಟೋ ಇದಕ್ಕೆ ಇವರೇ ಅಂತೆ ಬಿಸ್ನೆಸ್ಗೆಲ್ಲ ಕಳಿಸೋದು. ನಮಗೊಂದು ಸ್ವಲ್ಪ ಜಾಸ್ತಿ ಬೇಕಾಗಿತ್ತಲ್ವ, ಹಾಗಾಗಿ ಇಲ್ಲೇ ಹೋದ್ವಿ. ಇನ್ನು 50 ಡಜನ್ 60 ಡಜನ್ ಆಚೆ ತೊಗೋತೀವಿ ಅಂದರೆ ತುಂಬ ರೇಟ್ ಆಗುತ್ತೆ. ಇಷ್ಟೆಲ್ಲ ಬಲ್ಕಾಗಿ ನಾವು ತೊಗೋತೀವಿ ಅಂದರೆ ಕೊಡ್ತಾರೆ. ಇಲ್ಲ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಇಲ್ಲಿ ಹೋಲ್ಸೇಲಿಗೆ ಬರ್ಬೋದು. ಇನ್ನು ಒಂದು 2.6 ಸೈಜು, ಒಂದು 2.8 ಸೈಜಲ್ಲಿ ತೊಗೋತಾ ಇದ್ವಿ. ಇದೆ ಅಲ್ವಾ ಮಾಮೂಲಿ ಜನ್ರಲಾಗಿ ಹಾಕ್ಕೊಳ್ಳೋದು ಇದೆ ಎಲ್ಲರೂ. ನನಗೆ 2.6 ಆದರೆ ಸಾಕಾಗುತ್ತೆ. ನನ್ನ ಸೈಜ್ಗೊಂದು, ನಮ್ಮಮ್ಮನ ಸೈಜ್ಗೊಂದು, ಈ ಥರ 2.6 2.8 ಎಲ್ಲ ತೊಗೊಂಡಿನಿ. ಅಷ್ಟೇ ಇರ್ತಾರೆ. ತೀರಾ ಯಾರೋ ಅಷ್ಟೊಂದು ದಪ್ಪನೂ ಇರಲ್ಲ, ತೀರಾ ಯಾರೋ ಸಣ್ಣನೂ ಇರಲ್ಲ. ಸೊ 2 ಸೈಜು ತುಂಬ ಜನರಲ್ ಅಲ್ವಾ, ಹಾಗಾಗಿ 2.6 2.8 ಮತ್ತು ಎಲ್ಲ ಕಲರ್ಸು ಇರೋ ಥರ ಎಲ್ಲ ಒಂದೊಂದು ಕಲರು, ಯೆಲ್ಲೋ, ಬ್ಲೂ, ಪರ್ಪಲ್, ಗ್ರೀನು, ಈ ಥರ ಪ್ರತಿಯೊಂದು ಎಲ್ಲ ಕಲರು ಇರೋ ಥರನೇ ತೊಗೊಂಡಿದ್ದು. ಸೊ ಅವ್ರವ್ರ ಸೀರೆ ಏನೇನು ಮ್ಯಾಚಿಂಗ್ ಹಾಕ್ಕೊಂಬಂದಿರ್ತಾರಲ್ವ ಅದನ್ನು ತೊಗೊಂಡೋಗ್ತಾರೆ ಅಂತ. ಆಮೇಲೆ ಇದನ್ನು ತೊಗೊಂಡು ಹೋಗ್ಬಿಟ್ಟು ಒಂದು 50 ಡಜನಲ್ಲಿ ಹಾಫ್ ಡಜನ್ ಅಷ್ಟು, ಈಗ 6 ಬಳೆ ಹಾಫ್ ಡಜನ್ನು, ಅದನ್ನು ದಾರ ಕಟ್ಟಿ ಇದನ್ನು ಮಾಡಬೇಕಿತ್ತು. ಸರಿ, ಅದನ್ನು ನೆಕ್ಸ್ಟ್ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ 1 ಡಜನ್ ಅಂದರೆ ತುಂಬ ಜಾಸ್ತಿ ಆಗೋಗುತ್ತೆ. ಹಂಗಾಗಿ ಈಗ ಒಂದು ಅರ್ಧ ಡಜನ್ ಈ ಥರ ದಾರ ಕಟ್ಟಿ ಸಪ್ರೇಟಾಗಿಟ್ಟರೆ ಅಲ್ಲಿ ಕೊಡೋಕ್ಕೂ ಈಸಿ ಆಗುತ್ತೆ. ಅಲ್ಲಿ ಕನ್ವೆನ್ಷನ್ ಹಾಲಲ್ಲಿ ಈ ಹೆಣ್ಮಕ್ಳು ಬರ್ತಾರಲ್ಲ ಬಡ್ಸೋಕ್ಕೆ, ಎಲ್ಲನೂ ಸರ್ವ್ ಮಾಡೋಕ್ಕೆ, ಅಲ್ಲಿ ನಿಂತ್ಕೊಳ್ಳೋಕ್ಕೆ, ಸೊ ಅಂಥವ್ರಿಗೆಲ್ಲನೂ ಹೇಳಿದ್ರೆ ಅವರೇ ಮಾಡ್ತಾರೆ. ಹಂಗಾಗಿ ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿ ಕಟ್ಟಬೇಕು. ಇನ್ನು ನನಗೆ ಲಸಿಕಂಗೆ ಜಡೆ ತೊಗೋಬೇಕಿತ್ತು. ಅಂದರೆ ನನಗೆ ಐಡಿಯಾನೇ ಇರಲಿಲ್ಲ ಅವಳಿಗೆಲ್ಲ ಇದು ಮಾಮೂಲಿ ಕ್ಲಿಪ್ ಹಾಕಿ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬೇರೆ ಹೇರ್ ಸ್ಟೈಲ್ ಥರ. ಬಟ್ ಅಲ್ಲಿ ಹೋದ್ಮೇಲೆ ಇಲ್ಲ, ಏನೋ ಬ್ಲೌಸ್ ಮತ್ತು ಲಂಗ ಬ್ಲೌಸ್ಗೆ ಈ ಥರ ಜಡೆ ಒಂದು ತೊಗೊಳ್ಳೋಣ. ಅವಳ ಹತ್ರ ಎಲ್ಲ ಯಾವುದೂ ಇರಲಿಲ್ಲ, ಚಿಕ್ಕದು, ನಮ್ಮವೇ ಇತ್ತು ತುಂಬ ದೊಡ್ಡದು. ಸರಿ, ಎಲ್ಲದಕ್ಕೂ ಇರುತ್ತೆ ಅಂದ್ಬಿಟ್ಟು ಇದಕ್ಕೂ ಇರುತ್ತೆ ಅಂದ್ಬಿಟ್ಟು ಅಲ್ಲೊಂದು ಜಡೆನೂ ಕೂಡ ನಾನು ತೊಗೊಂಡೆ. ತುಂಬ ಚೆನ್ನಾಗಿದೆ ಜಡೆ ಎಲ್ಲ. ಒಂದು 120 100 ರುಪೀಸ್ಗೇನೋ ಸಿಕ್ತಲ್ಲಿ, ಚಿಕ್ಕದಲ್ವ, ಹಾಗಾಗಿ. ಇನ್ನು ಇಲ್ಲೆಲ್ಲ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ವಿ. 2.6ಗೆ ಏನು ಬೇಕು, 2.8ಗೆ ಯಾವ ಥರ ಬೇಕು ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಅಂದರೆ ಬರೀ ಸೇಟುಗಳಿಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಾವು ಕೂಡ ಫಸ್ಟ್ ಟೈಮ್ ಹೋಗಿದ್ದು. ಅಂದರೆ ತಂಗಿ ನೋಡಿದ್ಲು ಈ ಅಂಗಡಿಯೆಲ್ಲ, ಬಟ್ ತುಂಬ ವರ್ಷದಿಂದ. ಬಟ್ ನಾವು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಕಲೆಕ್ಷನ್ಸ್ ಇದೆ. ಹೇಳಿದ್ನಲ್ಲ, ನಿಮ್ಗೆ ಬಲ್ಕಾಗಿ ಬೇಕು ಅಂದರೆ ಅಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ಅವರು 1 ಡಜನ್ನು 2 ಡಜನ್ಸ್ಗೆಲ್ಲ ಕೊಡಲ್ಲ. ಸೊ ಇಲ್ಲಿ ಬಳೆ ತೊಗೊಂಡು ಇಷ್ಟ ಆಯಿತು. ಆಮೇಲೆ ಒಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಕಾಸ್ಮೆಟಿಕ್ಸ್ಗೆ ಹೋಗಬೇಕಿತ್ತು. ಅದಾದಮೇಲೆ ನಾವು ಇನ್ನು ಪಟಾಕಿ ಅಂಗಡಿ ಹತ್ರನೇ ಹೋದ್ವಿ. ಎಷ್ಟೊಂದು ಕಡೆ ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ ಪಟಾಕಿ. ಸರಿ ಅಂದ್ಬಿಟ್ಟು ಅದನ್ನು ಕೂಡ ಒಂದು 2,000 ರೂಪಾಯಿದೇನೋ ನಾನು ಪಟಾಕಿ ಕೊಡಿಸ್ದೆ ಅಷ್ಟೇ. ಈ ಸಲ ಜಾಸ್ತಿ ಏನು ಕೊಡಿಸ್ಲಿಲ್ಲ. ಒಂದು ಬಾಕ್ಸ್ ಏನೋ ಕೊಡಿಸ್ದೆ, ಇದು ಮಿಕ್ಸಡ್ ಬರುತ್ತಲ್ಲ. ಆಮೇಲೆ ಸ್ವಲ್ಪ ಸಪ್ರೇಟ್ ಎಲ್ಲ ತೊಗೊಂಡೆ. ಲಸಿಕಂಗೆ ಒಂದು ಸ್ವಲ್ಪ ಈ ಸುಸುರು ಬತ್ತಿ, ಫ್ಲವರ್ ಪಾಟು, ಸೌಂಡ್ಲೆಸ್ ಇರೋದೆಲ್ಲ ಕೊಡಿಸ್ದೆ ಸ್ವಲ್ಪ. ಸೊ ಇದನ್ನೆಲ್ಲ ತೊಗೊಂಡು ಬಂದು ಇನ್ನು ಮನೆಗೆ ಬಂದ್ವಿ. ಸ್ವಲ್ಪ ಲೇಟ್ ಆಯಿತು, ಒಂದು 7:30 8 ಆಯಿತು. 5 పెట్టిండేది పెట్టిరదు అక్కడ గిడు అక్కడ పంపి బాబా. ఇది ఎట్లా చూడ